ಜಸ್ಟ್ ಇಮ್ಯಾಜಿನ್, ಒಬ್ಬ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತಹ ಸೇನಾಧಿಪತಿಯ ಕೊಠಡಿ ಅನ್ನುವಂಥದ್ದು ಈ ರೀತಿ ಇದೆ ಅನ್ನುವಾಗ ವಿಜಯನಗರದ ವೈಭವ ನಮಗ್ ನೆನಪಾಗುತ್ತೆ. ನಾನೀಗ ನಿಮಗ್ ತೋರಿಸ್ತಾ ಇರೋದು ಸುಮಾರು 700 ವರ್ಷಗಳ ಇತಿಹಾಸ ಇರುವಂತಹ ವಿಜಯನಗರ ಸಾಮ್ರಾಜ್ಯದ ಸೇನಾಧಿಪತಿಯ ವಿಶ್ರಾಂತಿ ಕೋಣೆಯನ್ನ. ಇವತ್ತು ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಮಣಿಪಾಲದ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ನ ವಿಜಯನಾಥ್ ಶೆಣೈಯವರ ಕನಸಿನ ಕೂಸಾದಂತಹ ಅಲ್ಲಿರುವಂತಹ ಹಳೆಯ ಮನೆಗಳಲ್ಲಿ ಒಂದಾಗಿರುವಂತಹ ವಿಜಯನಗರ ಸಾಮ್ರಾಜ್ಯದ ಸೇನಾಧಿಪತಿಯ ವಿಶ್ರಾಂತಿ ಕೊಠಡಿಗೆ. ಇದು ನೋಡುವಾಗ ನಿಮಗೆ ಖಂಡಿತ ಆಶ್ಚರ್ಯ ಆಗುತ್ತೆ, ಇದು ಸೇನಾಧಿಪತಿಯ ಕೊಠಡಿ ಅಲ್ಲ, ಇದು ರಾಜ ಮಹಾರಾಜರದ್ದೇ ಇರ್ಬೋದು ಅಂತ. ಅಂದ್ರೆ ರಾಜ ಮಹಾರಾಜರದ್ದು ಹೇಗಿರ್ಬೋದು ಅಂತ ನಾವು ಅನ್ಕೊಳ್ಳೋದಕ್ಕೆ ಕಾರಣ ವಿಜಯನಗರ ಸಾಮ್ರಾಜ್ಯದ ವೈಭವ. ಬೀದಿ ಬೀದಿಗಳಲ್ಲಿ ಮುತ್ತು ರತ್ನ ಹವಳಗಳನ್ನ ಮಾರ್ತಾ ಇದ್ದಂತಹ ಸಾಮ್ರಾಜ್ಯ ಒಂದಿದ್ರೆ ಇತಿಹಾಸದಲ್ಲಿ ಅದು ಕೇವಲ ವಿಜಯನಗರ ಸಾಮ್ರಾಜ್ಯ ಅಂತ ನಾವು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ ಅಲ್ವಾ. ನೋಡಿ, ಆ ಮರದ ಕೆತ್ತನೆಗಳನ್ನೆಲ್ಲ ನೋಡುವಾಗ, ಆ ವೈಭವವನ್ನ ನೋಡುವಾಗ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ನಮ್ಮ ಕಣ್ಮುಂದೆ ಬಂದ ಹಾಗಾಗತ್ತೆ. ಸಾಮಾನ್ಯವಾಗಿ ಮರದಿಂದಲೇ ಆಗಿನ ಕಾಲದಲ್ಲಿ ಎಲ್ಲವನ್ನ ಮಾಡ್ತಾ ಇದ್ರು. ಆ ಮರದ ಮೇಲೆ ಇರುವಂತಹ ವಿಶೇಷವಾದಂತಹ ಕೆತ್ತನೆಗಳನ್ನ ನೋಡಿ ನನಗಂತೂ ಮೈ ರೋಮಾಂಚನವಾಗ್ತಾ ಇತ್ತು. ಇಲ್ಲಿರುವಂತಹ ಪ್ರತಿ ಕಂಬಗಳ ಮೇಲೆ ಬಾಳೆಗೊನೆಯ ಕೆತ್ತನೆ, ಹಾಗೆಯೇ ಕಮಲದ ಹೂವಿನ ಕೆತ್ತನೆ ಅನ್ನೋದಿತ್ತು. ಆ ಕಮಲದ ಹೂವಿನ ಕೆತ್ತನೆ ಇರೋ ಕಾರಣಕ್ಕೆ ಇದನ್ನ ಕಮಲ ಮಹಲ್ ಅಂತ ಕರೀತಾರಂತೆ. ಇದಿರೋದು ಎಲ್ಲಿ ಅಂತ ಕೇಳಿದ್ರೆ, ಒಂದು ಕಾಲದಲ್ಲಿ ಕೊಪ್ಪಳ ಜಿಲ್ಲೆಯ ಕೂಕನೂರು ಅನ್ನುವಂತಹ ಪ್ಲೇಸಲ್ಲಿ ಇದ್ದಂತಹ ಕಮಲ ಮಹಲ್, ಅಲ್ಲಿಂದ ಅದೀಗ ಉಡುಪಿಯ ಮಣಿಪಾಲಲ್ಲಿರುವಂತಹ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ನಲ್ಲಿ ತನ್ನ ಗತಕಾಲದ ವೈಭವವನ್ನ ಲೋಕಕ್ಕೆ ಹೇಳ್ತಾ ಇದೆ, ಆ ಕಥೆಗಳನ್ನ ಸಾರ್ತಾ ಇದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಅಂದಿನ ಮೈಸೂರು ರಾಜರ ಕಾಲದ, ವಿಜಯನಗರ ಸಾಮ್ರಾಜ್ಯ ಕಾಲದ ಪೇಂಟಿಂಗ್ಸ್ಗಳು ಬಹಳಷ್ಟಿವೆ. ಅದನ್ನ ಕೂಡ ನೀವು ಇಲ್ಲಿ ಬಂದ್ರೆ ನೋಡಬಹುದು. ಹಾಗೆ ಪ್ರತಿಯೊಂದು ವಸ್ತುಗಳು ಕೂಡ ಹಳೆಯ ಕಥೆಗಳನ್ನ ಮತ್ತೆ ಹೇಳ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ನಿಮ್ಗೆ ಎಂಟ್ರಿ ಆದ ತಕ್ಷಣ ಸಿಗುವಂತ ಪ್ಲೇಸ್. ವಿಜಯನಗರ ಕಾಲದ ರಾಜರು ಕಲೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು, ಹಾಗಾಗಿ ಇಲ್ಲಿ ಸ್ವಲ್ಪ ಪೇಂಟಿಂಗ್ ಇರ್ತಿದ್ದೇವೆ. ಇದು ಮೈಸೂರು ಪೇಂಟಿಂಗ್, ಮೈಸೂರಿದ್ದು. ಇದು ಕಲಂಕಾರಿ, ಆಂಧ್ರ. ಇದರಲ್ಲಿ ರಾಮಾಯಣದ ಕಥೆಗಳು ಮತ್ತೆ ಮಹಾಭಾರತ ಕಥೆಗಳು ಬರ್ತದೆ. ಆ ವಿಂಡೋ ಸರ್ಕಲ್ ಅಲ್ಲಿ ಇದ್ದದ್ದು ತಂಜಾವೂರು ಪೇಂಟಿಂಗ್, ತಮಿಳುನಾಡು. ನಿಮಗೆ ತಂಜಾವೂರು ಪೇಂಟಿಂಗ್ ಅಲ್ಲಿ ಚಿನ್ನದ ಶೀಟ್ಗಳನ್ನು ಯೂಸ್ ಮಾಡಿದ್ದಾರೆ, ಮೈಸೂರು ಪೇಂಟಿಂಗ್ ಅಲ್ಲಿ ಚಿನ್ನದ ಪೌಡರ್ ಡಸ್ಟ್ ಅನ್ನು ಯೂಸ್ ಮಾಡಿದಂಥದ್ದು. ಅಂದ್ರೆ ಅದರ ವ್ಯತ್ಯಾಸಗಳು ಅಷ್ಟೇ. ಇದು ಕಿನ್ನಾಳ ಚಿತ್ರ. ಸುತ್ತೊಂದು 10 ಕಿಲೋಮೀಟರ್ ಮುಂದೆ ಹೋಗುವಾಗ ಇದು ವೆಜಿಟೇಬಲ್ ಡೈ ಕಲರ್, ತರಕಾರಿ ಬಣ್ಣ. ಇಲ್ಲಿ ನೋಡಿ, ಒಂದೇ ತಲೆಯಲ್ಲಿ ಒಂದು ಕಡೆ ಎತ್ತು ಒಂದು ಕಡೆ ಆನೆ. ಇಲ್ಲಿ 4 ತಲೆ 8 ಕುದುರೆ. ಇದಕ್ಕೆ ಮೆನೆ ಅಂತ ಹೇಳ್ತಾರೆ. ರಾಜ ರಾಣಿ ಕೂತ್ಕೊಂಡು ಹೋಗ್ತಾ ಇದ್ದಂಥದ್ದು ಮೆನೆ. ಪಲ್ಲಕ್ಕಿ ಅನ್ನುವಂಥದ್ದು ದೇವರನ್ನ ಕೂರಿಸುವಂಥದ್ದು. ಈ ಪಲ್ಲಕ್ಕಿಗೆ ಆ ಶೇಪ್ ಅಲ್ಲಿ ಸ್ವಲ್ಪ ಸಣ್ಣದು ಬರ್ತದೆ, ಒಂದು ಕಡೆ ಆನೆ ಬರ್ತದೆ, ಒಂದು ಕಡೆ ಸಿಂಹ ಬರ್ತದೆ. ಪಲ್ಲಕ್ಕಿಗೆ ಮೆನೆಗೆ ಅಂತದ್ದು ಯಾವುದೇ ಬರ್ತದಿಲ್ಲ. ವಿಜಯನಗರ ಸಾಮ್ರಾಜ್ಯದ ಸೇನಾಧಿಪತಿಯ ವಿಶ್ರಾಂತಿ ಕೋಣೆಗೆ 700 ವರ್ಷ ಆಗಿದೆ ನೋಡಿ. ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ಮರೆಯೋಕ್ಕಾಗದೇ ಇರುವಂತಹ ಕೆತ್ತನೆಗಳನ್ನ ನೋಡಿದಂತಹ ನೆನಪು ಈಗಲೂ ಹಚ್ಚ ಹಸಿರಾಗಿದೆ. ಇಲ್ಲಿರುವಂತಹ ಪ್ರತಿಯೊಂದು ಕಂಬಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳನ್ನ ನೀವು ಅಬ್ಸರ್ವ್ ಮಾಡಬೇಕು. ಕಣ್ತುಂಬಿಸಿಕೊಳ್ಳೋದಕ್ಕಂತೂ ಖಂಡಿತ 2 ಕಣ್ಣು ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ ನಿಮಗೆ. ಒಬ್ಬ ಸೈನಿಕನ ವಿಶ್ರಾಂತಿ ಕೊಠಡಿಯೇ ಇಷ್ಟೊಂದು ವೈಭವಯುತವಾಗಿರ್ಬೇಕಾದ್ರೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಬೆಂಕಿ ಕೊಟ್ಟಾಗ ಆ ಬೆಂಕಿನಲ್ಲಿ ಹೋಗ್ಲಿಕ್ಕೆ ಸಾಧಾರಣ 3.5 ತಿಂಗಳು ಬೇಕಾಯ್ತಂತೆ. ಅಂದ್ರೆ ಅಷ್ಟು ಮರಗಳನ್ನು ಸುಟ್ಟಿದ್ದಾರೆ. ಇದೆಲ್ಲ ಟ್ರೀಟ್ಮೆಂಟ್ ಆದ ಮರಗಳು. ಈ ಮರಗಳನ್ನು ಕಟ್ಟು ನೀರಲ್ಲಿ ಹಾಕಿ ಉಪ್ಪು ಹಾಕಿ ಇಡ್ತಾರೆ. ನಂತರ ಕೆತ್ತನೆಗಳನ್ನೆಲ್ಲ ಮಾಡಿ ಎಣ್ಣೆಯಲ್ಲಿ ಡಿಪ್ ಮಾಡುವಂಥದ್ದು. ಹಾಗಾಗಿ ಇದಕ್ಕೆ ಗೆದ್ಲು ಬರುವಂತಹ ಸಾಧ್ಯತೆಗಳು ತುಂಬಾ ಕಮ್ಮಿ. ಮತ್ತೆ ಎಲ್ಲ ಕಂಬದ ತುದಿಯಲ್ಲಿ ಒಂದು ಬೋಲ್ಟ್ ಉಂಟು ನೋಡಿ. ಇಲ್ಲಿ ಈ ಬೋಲ್ಟ್ ಅನ್ನು ತೆಗೆದ್ರೆ ಇದನ್ನು ಕಂಪ್ಲೀಟ್ ಡಿಸ್ಮಾಂಡಲ್ ಮಾಡಿ ತೆಗಿಬಹುದು. ಯಾಕಂತ ಹೇಳಿದ್ರೆ
ಎಲ್ಲ ಲಾಕಿಂಗ್ ಸಿಸ್ಟಮ್ಗಳು. ವಿಜ್ಞಾನ ಎಂಬುದು ಆಗಲಿ ಇತ್ತು ಅಂತ ಹೇಳಿ ಹಾಗಾಗಿ ಬಹುಶಃ ಇದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡಬೇಕಾಗಿದೆ. ಇದು ನೋಡಿ ಹೂವಿನ ಒಂದು ಗುಚ್ಛದಲ್ಲಿ ಬಾಳೆಗೊನೆ ಕೆತ್ತನೆ, ಬಾಳೆಗೊನೆ, ಇದು ತಾವರೆ ಮೇಲೆ, ಅದಕ್ಕೋಸ್ಕರ ಇದನ್ನು ಕಮಲ್ ಮಾಲ ಅಂತ ಹೇಳುವಂಥದ್ದು. ನೋಡಿದ್ರಲ್ಲ, 700 ವರ್ಷಗಳಷ್ಟು ಹಳೆಯದಾದಂತಹ ವಿಜಯನಗರ ಸಾಮ್ರಾಜ್ಯದ ಸೇನಾಧಿಪತಿಗಳ ವಿಶ್ರಾಂತಿ ಕೊಠಡಿಯನ್ನ. ಹಾಗೆ ಇನ್ನೂ ಬಹಳಷ್ಟಿದೆ ನಿಮಗೆ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ನಲ್ಲಿ ನೋಡೋದಕ್ಕೆ. ಇದಿರೋದು ಉಡುಪಿ ಜಿಲ್ಲೆಯ ಮಣಿಪಾಲದ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ನಲ್ಲಿ. ವಿಜಯನಾಥ್ ಶೆಣೈ ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದಂತಹ ಒಬ್ಬ ಮನುಷ್ಯ ಮಾಡೋದಕ್ಕೆ ಖಂಡಿತವಾಗಿಯೂ ಅಸಾಧ್ಯ ಅಂತ ಹೇಳುವ ಅಪರೂಪವಾದಂತಹ ಅದ್ಭುತವಾದಂತಹ ಸಾಧನೆ. ಹಾಗೆ ಅವರಿಗೆ ನಾವೊಂದು ನಮನ ಸಲ್ಲಿಸಲೇಬೇಕು. ಇಲ್ಲಿರುವಂತಹ ಇನ್ನೊಂದಿಷ್ಟು ವಿಶೇಷತೆಗಳನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಹಾಗೆ ಕಮೆಂಟ್ ಮಾಡೋದನ್ನು, ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ. ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮಿಸ್ ಮಾಡಬೇಡಿ. ಓಕೆನಾ? ನಮಸ್ಕಾರ, ನಾಯನ ಕಡೆಯಿಂದ.